ಈ ಭಾಗದ ಶಾಸಕರು ಮಾಡಿದ್ರಿಂದ ಅಭಿವೃದ್ಧಿ ಕಾರ್ಯಗಳಿಂದ ಅಭಿವೃದ್ಧಿನ ಈ ರೀತಿ ಮಾಡಬೇಕೇ ಹೊರತು ನಿಮಗೆ ಭಿಕ್ಷೆ ಕೊಟ್ಬಿಟ್ಟು ಭಿಕ್ಷುಕರಿಗೆಲ್ಲ ಮಾಡಬೇಕಾ? ಯಾವಾಗಲಾದ್ರೂ ಮನೆ ಕೊಟ್ಟದ್ದು ದೇವ್ರು ಕೊಟ್ಟದ್ದು ಕೊನೆ ತನಕ, ಮನುಷ್ಯ ಕೊಟ್ಟದ್ದು ಮನೆ ತನಕ ಅಷ್ಟೇ. ಈ ಭಿಕ್ಷೆಯಿಂದ ಯಾವತ್ತೂ ಕೂಡ ನಮ್ಮ ರೈತರು ಉದ್ಧಾರ ಆಗೋದಕ್ಕಾಗೋದಿಲ್ಲ. ದಯಮಾಡಿ ನಮ್ಮ ರೈತರ ಬಂಧುಗಳಲ್ಲಿ, ನನ್ನ ತಾಯಂದಿರಲ್ಲಿ, ಅಕ್ಕ ತಂಗಿಯರಲ್ಲಿ ಬೇಡಿದ್ದೇನು ಅಂತಾದರೆ ದಯಮಾಡಿ ನೀವು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈ ಭಿಕ್ಷೆಗೆ ಕೈಯೊಡ್ಡುವುದನ್ನು ನಿಲ್ಲಿಸಿ. ನಮ್ಮ ಹಿರಿಯರು ಹಿಂದೆ ಬಡತನದಲ್ಲಿದ್ದರು ನಿಜ. ಮಣ್ಣಿನ ಗೋಡೆ, ಆಡಿಂಚಿನ ಮನೆ, ತೊಪ್ಪೆ ತರಿಸೋದು ಗೋಡೆ, ತೊಪ್ಪೆ ತರಿಸಿದ ನೆಲ, ಇದರಲ್ಲಿ ಭಾಳ ನೆಮ್ಮದಿಯಿಂದ ಇದ್ದರು. ಅವ್ರಿಗೆ ಸಾಮರ್ಥ್ಯ ಇತ್ತು. ಅವತ್ತಿಂದು ರಾಜ್ಯದ ಒಬ್ಬ ಮಂತ್ರಿಯಾಗಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ, ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿಯವರು ಮಾಡಿರುವಂಥ ಟೀಕೆಗೆ ಒಂದೆರಡು ಉತ್ತರವನ್ನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಪತ್ರಿಕೆಯಲ್ಲಿ ಓದಿರ್ಬೋದು. ಈ ಮಂಡ್ಯ ಜಿಲ್ಲೆಗೆ ದೇವೇಗೌಡರ ಕೊಡುಗೆ ಏನು, ಕುಮಾರಸ್ವಾಮಿ ಅವರ ಕೊಡುಗೆ ಏನು ಅಂತ ಪ್ರಶ್ನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಎತ್ತಿದ್ದಾರೆ. ಎಚ್ ಡಿ ದೇವೇಗೌಡರು ಲೋಕೋಪಯೋಗಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ 50,000 ಬಿಲ್ಗೆ ಅವರು ಮನೆ ಬಾಗಿಲಿಗೆ ಕಾಯ್ತಿದ್ದಂಥ ಒಬ್ಬ ಗುತ್ತಿಗೆದಾರ ಇವತ್ತು ದೇವೇಗೌಡರ ಬಗ್ಗೆ ಪ್ರಶ್ನೆ ಮಾಡುವಂಥ ಮಟ್ಟಕ್ಕೆ ಬೆಳೆದಿರೋದನ್ನು ನೋಡಿದ್ರೆ, ಯೋಗ್ಯತೆಯಲ್ಲಿ ಬೆಳೆದಿದ್ರೆ ಪರವಾಗಿಲ್ಲ, ಬರೀ ದರ್ಪದಲ್ಲಿ ಅಧಿಕಾರದಲ್ಲಿ ಏನೋ ಮಾಡ್ಕೊಂಡು ಬಂದು ಗೆದ್ದು ಬಂದಿರುವಂಥ ಮಂತ್ರಿ ಇದು ಮಾಡ್ತಾರೆ. ಅವ್ರಿಗೆ ಉತ್ತರ ಕೊಡಬೇಕಲ್ವಾ? ದೇವೇಗೌಡರ ಕೊಡುಗೆ ಏನು ಅಂತ ಹೇಳಬೇಕಲ್ವಾ? ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟದೇ ಇದ್ರೂ ಕೂಡ ಸನ್ಮಾನ್ಯ ದೇವೇಗೌಡರು 1985ರಲ್ಲೇ ಈ ಮಂಡ್ಯ ಜಿಲ್ಲೆಯ ಪರಿಸ್ಥಿತಿಯನ್ನು ನೋಡಿ ಶಿಂಷಾ ನದಿಗೆ ಅಡ್ಡಲಾಗಿ ಇಗ್ಲೂರ ಹತ್ರ ಒಂದು ಬರಾಜು ಮತ್ತು ಸೇತುವೆ ಎರಡನ್ನೂ ಕಟ್ಟಿಸಿದ್ರು. ಅದರಿಂದ ಶಿಂಷಾ ನದಿಯ ಎರಡೂ ಭಾಗದಲ್ಲಿರ್ತಕ್ಕಂಥ ಜನ 45 ಕಿಲೋಮೀಟರ್ ಉದ್ದಕ್ಕೂ ಕೂಡ ಬೋರ್ವೆಲ್ಗಳು ಹಾಕ್ಕೊಂಡು ಬೋರ್ವೆಲ್ಗಳಿಂದ ಬನ್ನಿ ಅಂತ ಸೇರಿಸ್ಕೊಳ್ಳೋದಕ್ಕೆ ಇಂಥ ಘಟಾನುಘಟಿ ಬಚ್ಚೇಗೌಡರು ಇದ್ದರು. ಇಂಥ ಘಟಾನುಘಟಿ ನಾಯಕರುಗಳಿಗೆ ಜನ್ಮ ಕೊಟ್ಟು ಆಳದಂಥ ಈ ಮದ್ದೂರು ತಾಲೂಕಿನಲ್ಲಿ ಇವತ್ತಿನ ಪರಿಸ್ಥಿತಿ ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಇವರಿಂದ ಏನಾದ್ರು ಅನುಕೂಲ ಆಗ್ತದಾ? ನಿಮ್ಮ ಮಕ್ಕಳೆಲ್ಲ ಜೂಜ್ಕೋರರಾಗಿ ಮಾಡಿ, ಹುಡುಕರನ್ನಾಗಿ ಮಾಡಿ, ಮುಂದೆ ನಿಮ್ಮ ಮನೆ ಮಠ ಹಾಳಾಗುವಂಥ ಪರಿಸ್ಥಿತಿಗೆ ತರುವಂಥ ನಾಯಕರುಗಳು ಬೇಕಾ? ಇಲ್ಲ ನಿಮ್ಮ ಮಕ್ಕಳಿಗೆ ಉದ್ಧಾರ ಮಾಡುವಂಥ ಒಂದು ಶೈಕ್ಷಣಿಕ ಯೋಜನೆಯನ್ನು ಜಾರಿಗೆ ತಂದು ಅದರ ಮೂಲಕ ನಿಮ್ಮ ಮಕ್ಕಳಿಗೆ 50 ವರ್ಷ ಬದುಕು ಕಟ್ಟುವಂಥ ಜೀವನ ಕೊಡುವಂಥ ನಾಯಕರುಗಳು ಬೇಕಾ? ಮದ್ದೂರು ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನು ಬೇಕು ಇನ್ನು 50 ವರ್ಷಕ್ಕೆ ಎಲ್ಲ ಮಾಡಿದ್ದೀನಿ. 12 ಹೈಸ್ಕೂಲು, 6 ಜೂನಿಯರ್ ಕಾಲೇಜು, 5 ವಸತಿ ಶಾಲೆಗಳು, 2 ITI ಕಾಲೇಜು, 2 ಡಿಗ್ರಿ ಕಾಲೇಜು, 1 ಪೋಸ್ಟ್ ಗ್ರ್ಯಾಜುಯೇಷನ್ ಸೆಂಟರು, 1 GTTC, ಇಷ್ಟೆಲ್ಲ ಮಂಜೂರು ಮಾಡಿಸಿ ಅದ್ರ ಮೂಲಕ ನಮ್ಮ ಮಕ್ಕಳು ವಿದ್ಯಾವಂತರಾಗಿ ಅವರ ಜೀವನವನ್ನು ಅವರೇ ಕಟ್ಕೋಬೇಕು ಹಾಗೆ ಮಾಡಿದ್ದೀವಿ. ಇವಾಗ ನಾನು ಬಂದಾಗ 2 ಲಕ್ಷ 3 ಲಕ್ಷ ಇದ್ದಂಥ ಒಂದು ಮದ್ದೂರು ತಾಲೂಕಿನಲ್ಲಿ ಭೂಮಿಯ ಬೆಲೆ ಇವತ್ತು ಕೆಲವು ಕಡೆ 2 ಕೋಟಿ 3 ಕೋಟಿ, ಮಳವಳ್ಳಿಯಿಂದ ಪಾವಗಡದವ್ರಿಗೆ ಹೋದರೆ 2 ಕೋಟಿ 3 ಕೋಟಿ ಕಡಿಮೆ ಇಲ್ಲವೇ ಇಲ್ಲ. ಯಾಕೆ? ಇನ್ನು ಯಾವ ಇಂಟೀರಿಯರ್ ಹಳ್ಳಿಗೆ ಹೋದ್ರೂ ಕೂಡ 50 ಲಕ್ಷ 1 ಕೋಟಿ ಕಡಿಮೆ ಇಲ್ಲ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.